ನ್ಯೂವರ್ ಏಜ್ ಸಿನಿಮಾಗಳಲ್ಲಿ ನೋಡೋ ಬದಲಾವಣೆಗಿಂತ ನ್ಯೂವರ್ ಏಜ್ ಕಥೆಗಳಲ್ಲಿ ನಡೆಯೋ ಎಕ್ಸ್ಪೆರಿಮೆಂಟ್ಗಳನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಅದರಲ್ಲೂ ಪ್ರದೀಪ್ ರಂಗನಾಥನ್ ಅವರ ಸಿನಿಮಾ ಅಂದ್ರೆ ಕೇಳ್ಬೇಕಾ? ಆದ್ರೆ ಒಳಗಿರೋ ಸತ್ವ ಯಾವತ್ತಿಗೂ ಹಾಳಾಗ್ಬಾರ್ದು. ಫುಲ್ ಸರ್ಕಲ್ ಬರೋದನ್ನಂತೂ ಮರೀಲೇಬಾರ್ದು. ಅವಾಗ್ಲೇನೆ ಪರಿಪೂರ್ಣತೆ ಅಂತ ಬರೋದು, ಆ ಕಥೆ ಸಿನಿಮಾ ಆಗಿ ನಿಲ್ಲೋದು. ಡ್ಯೂಡ್ ಇದು ಕೀರ್ತೀಶ್ವರನ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ ಅಗನ್ ಮತ್ತೆ ಕುರಾಲ್ ಇಲ್ಲಿನ ಎರಡು ಮುಖ್ಯ ಪಾತ್ರಗಳು. ಚಿಕ್ಕಂದಿನಿಂದಲೂ ಇಬ್ರು ಜೊತೆಗೇನೆ ಬೆಳೆದಂತವ್ರು ಅಂಡ್ ಇವಾಗ್ಲೂ ಒಟ್ಟಿಗೆನೆ ಕೆಲಸ ಮಾಡ್ತಿರ್ತಾರೆ. ಬಟ್ ಹೀಗಿರುವಾಗ್ಲೇ ಇವರು ತಗೊಳ್ಳುವಂತ ಒಂದು ಡಿಸಿಷನ್ ಇಂದ ಇಡೀ ಲೈಫೇ ತಲೆ ಕೆಳಗಾಗಿ ನಿಲ್ಲೋ ಪರಿಸ್ಥಿತಿ ಎದುರಾಗತ್ತೆ. ಸೊ ಅದು ಏನು, ಅಲ್ಲಿಂದ ಮುಂದೆ ಏನಾಯ್ತು ಅಂಡ್ ಆಕ್ಚುಲಿ ಇಲ್ಲಿರೋ ಟ್ವಿಸ್ಟ್ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿ ನನಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದ್ದು ಅಂದ್ರೆ ಇಲ್ಲಿದ್ದಂತ ಒಂದಷ್ಟು ಸೀಕ್ವೆನ್ಸಸ್ ಹಾಗೆ ಅವುಗಳನ್ನ ಟ್ರೀಟ್ ಮಾಡಿರೋ ರೀತಿ. ಹೊರಗಿನಿಂದ ಆ ಒನ್ ಲೈನ್ ಸಿಮಿಲರ್ ಆಗಿದೆ, ಆಲ್ರೆಡಿ ನೋಡಿರೋದೇ ಅಲ್ವಾ ಅಂತ ಅನ್ಸಿದ್ರು ಅದನ್ನ ಹೇಳೋದಕ್ಕೆ ಇವರು ತಗೊಂಡಂತ ರೂಟ್ ಏನಿದೆ ಅದು ಇಂಟ್ರೆಸ್ಟಿಂಗ್ ಆಗಿದೆ. ಓವರ್ ಆಲ್ ಸಿನಿಮಾ ಕೂಡ ಅರೆ ಏನೋ ಡಿಫ್ರೆಂಟ್ ಆಗೇ ಇತ್ತಲ್ವಾ ಅಂತ ಅನ್ಸತ್ತೆ. ಅದು ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿರೋ ಅನುಭವನ ಕೊಡ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಹೀಗೆ ಇತ್ತು ಅಂತ ಹೇಳೋದು ಕಷ್ಟ. ಬಟ್ ಸ್ಟಿಲ್ ಭಿನ್ನವಾಗಿದೆ ಅನ್ನೋದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್. ಸ್ಪೆಷಲಿ ಆ ಓಪನಿಂಗ್ ಸೀನ್ ಒಂದಿದೆ, ಅದರ ಟೇಕಿಂಗ್ ಸಖತ್ತಾಗಿತ್ತು. ಹಾಗೆ ಪ್ರೀ ಇಂಟರ್ವಲ್, ಅಮುದಾ ಗಂಡ ರಾಹುಲ್ ಪಾಸ್ಪೋರ್ಟ್ ಇಲ್ಲ ಅಂದಿದ್ದು ಅಂಡ್ ಓವರ್ ಆಲ್ ರಿಸೆಪ್ಷನ್ ಇವೆಂಟ್ ಸುತ್ತ ಏನೇನು ಪ್ರಾಬ್ಲಮೆಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅವೆಲ್ಲದನ್ನ ಆದಷ್ಟು ಎಂಗೇಜಿಂಗ್ ಆಗಿ ಅಡ್ವೆಂಚರ್ಸ್ ಆಗಿ ಬರ್ದಿದ್ದಾರೆ. ಹಾಗೆ ಬರುವಂತ ಡೈಲಾಗ್ಗಳು, ಕನ್ವರ್ಸೇಷನ್ಸ್ ಇನ್ಕನ್ಸಿಸ್ಟೆಂಟ್ ಆಗಿದ್ರು ಕೂಡ ಪರ್ಫೆಕ್ಟ್ ಮೂಮೆಂಟ್ ಅಲ್ಲಿ ಬಂದು ಎಂಟರ್ಟೈನ್ ಮಾಡ್ತಾನೆ ಇರ್ತವೆ. ಇನ್ನ ಎರಡನೇದಾಗಿ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ಸಾಯಿ ಅಭಯಂಕರ್ ಅವರು ಒಂದೊಳ್ಳೆ ಕೆಲಸನೇ ಮಾಡಿದ್ದಾರೆ. ಸಿನಿಮಾದ ಫೀಲ್ಗೆ ತಕ್ಕ ಹಾಗೆ ಸ್ಕೋರಿಂಗ್ ಆಗಿದೆ ಅಂಡ್ ಈವನ್ ಹಾಡುಗಳು. ಕಣ್ಣು ಕುಳ್ಳ ಸಾಂಗ್ ಕಾಂಪೋಸಿಷನ್ ಚೆನ್ನಾಗಿದೆ. ಊರುಂ ಬ್ಲಡ್ ಅಂತೂ ಬೇರೆ ರೀತಿಯ ವೈಬ್ ಅನ್ನ ತಂದ್ಬಿಟ್ಟಿದೆ. ಪರ್ಟಿಕ್ಯುಲರ್ಲಿ ಆ ಲಿರಿಕ್ಸ್ ಇದೆಯಲ್ಲ, ಏನ್ ಮೂಚವ ಪೇಚವ, ಅದಂತೂ ಸಖತ್ ಇಷ್ಟ ಆಯ್ತು. ಇನ್ನ ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಮಮಿತಾ ಬೈಜು ಅವರು ಹೆವಿ ಇಂಪ್ರೆಸ್ ಮಾಡ್ತಾರೆ. ಯಾವುದೇ ಫೇಸ್ ಇರ್ಲಿ, ಸಟಲ್ ಟ್ರಾನ್ಸಿಷನ್ ಇರ್ಲಿ, ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರದೀಪ್ ರಂಗನಾಥನ್ ಅವರು ತಮ್ಮ ಕ್ಯಾರೆಕ್ಟರ್ ಇಂದ ಇಡೀ ಅಟ್ಮಾಸ್ಫಿಯರ್ಗೆನೆ ಒಂದು ಎನರ್ಜಿನ ತರ್ತಾರೆ. ಹೆವಿ ರಿಯಾಕ್ಟಿವ್ ಪರ್ಫಾರ್ಮೆನ್ಸ್ ಅದು ಕೂಡ ಚೆನ್ನಾಗಿತ್ತು. ಈಗ ಇದರ ನೆಗೆಟಿವ್ಸ್ ಕಡೆ ಬರೋಣ. ಫಸ್ಟ್ ಆಫ್ ಆಲ್ ಇಂಪ್ಯಾಕ್ಟ್ ಅನ್ನೋದ್ರಿಂದ ಶುರು ಮಾಡಿದ್ರೆ ಫಸ್ಟ್ ಆಫ್ ಆಲ್ ಆದ್ರೂ ಅಟ್ಲೀಸ್ಟ್ ಒಂದಷ್ಟು ತೊಂದರೆಗಳನ್ನ ಅವರೇ ಸೃಷ್ಟಿ ಮಾಡಿ ಎಂಗೇಜಿಂಗ್ ಆಗಿ ಡೈಲಾಗ್ಸ್ ಇಟ್ಟು ಮೈಂಟೈನ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಗುರಿ ಹಿಂದೆ ಬಿದ್ದು ದಾರಿನೇ ಮರ್ತ್ ಹೋಗ್ತಾರೆ. ಮಾಡರ್ನೈಸ್ಡ್ ಕಥೆ ಡಿಫ್ರೆಂಟ್ ಆಗಿದೆ ಹೌದು, ಬಟ್ ಹಾಗಂತ ತೀರಾ ಆ ಪಾತ್ರಗಳ ಉದ್ದೇಶನೇ ಹಾಳಾಗೋ ರೀತಿ ಬರಿಬಾರ್ದಲ್ವಾ. ಓಕೆ, ಈಗ ಇವನೊಬ್ಬ ಫ್ರೆಂಡ್, ನಂತರ ಅಲ್ಲಿ ಹಲವು ತರದ ಕಾಂಪ್ಲಿಕೇಶನ್ಸ್, ಮಧ್ಯ ಮತ್ತಾರೋ ಬಂದ, ಅಲ್ಲಿ ಇನ್ನೇನೇನೋ ಆಯ್ತು, ಆಮೇಲೆ ಮತ್ತದೇ ಹಳೆ ಫ್ರೆಂಡ್ ಎಮೋಷನ್. ಐ ನೋ ಈಗ ನಾನು ಹೇಳಿದ್ ನಿಮಗೆ ಅರ್ಥ ಆಗಿರಲ್ಲ. ಸೊ ಅದೇ ರೀತಿನೇ ಸಿನಿಮಾದ ಎಮೋಷನ್ ಕೂಡ ಕ್ಲಮ್ಸಿ ಆಗಿತ್ತು. ಯಾವ್ದಕ್ಕೂ ಪ್ರಾಪರ್ ರೀಸನಿಂಗ್ ಅಂತಾನೆ ಇರ್ಲಿಲ್ಲ. ಮೋಸ್ಟ್ಲಿ ರೈಟರ್ ಡಿಫ್ರೆಂಟ್ ಅಂತ ಅನ್ಕೊಂಡು ಕನ್ಫ್ಯೂಷನ್ಗೆ ಹೋದ್ರು ಅಂತ ಅನ್ಸುತ್ತೆ. ಹಾಗಾಗಿ ರಿಲೇಶನ್ಶಿಪ್ಗಳು ಅಷ್ಟು ಕ್ಲೀನ್ ಆಗಿ ಎಸ್ಟಾಬ್ಲಿಷ್ ಆಗಲ್ಲ. ಎಮೋಷನಲಿ ಸಿನಿಮಾ ಸಿಕ್ಕಾಪಟ್ಟೆ ಹಿಂದುಳಿದಿದೆ ಅಂಡ್ ಮೈನ್ಲಿ ಕಾಮಿಡಿ ಅನ್ನೋದು ಕಮ್ಮಿ ಆಗಿ ಗುರಿ ಅಂತ ಇಲ್ದೇನೆ ಸೆಕೆಂಡ್ ಹಾಫ್ ತುಂಬಾನೇ ಡ್ರ್ಯಾಗ್ ಆಯ್ತು, ಸ್ಲೋ ಆಯ್ತು ಅನ್ನೋ ಫೀಲ್ ಬರುತ್ತೆ. ಓವರ್ ಆಲ್ ಅಷ್ಟು ಒಳ್ಳೆ ಇಂಪ್ಯಾಕ್ಟ್ ಕೂಡ ಇರ್ಲಿಲ್ಲ. ಆಲ್ಸೋ ಕೊನೆಯ 30 ನಿಮಿಷ ಅದನ್ನ ಬರ್ದಿರೋ ರೀತಿ, ಆ ಸಂದರ್ಭಗಳು ಯಾವುದು ಸಹ ಅಷ್ಟಾಗಿ ಹಿಡಿಸ್ಲಿಲ್ಲ. ಟೋಟಲ್ ಆಗಿ ಇಟ್ಸ್ ಅನ್ ಅಬವ್ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲಿ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿದೆ, ಅಲ್ಲಿರೋ ಸೀಕ್ವೆನ್ಸಸ್ಗಳು ಕೂಡ ಒಳ್ಳೆ ಮಜಾನೆ ಕೊಡ್ತವೆ. ಆದ್ರೆ ಇದರ ಸೆಕೆಂಡ್ ಹಾಫ್ ಇನ್ನಷ್ಟು ಬೆಟರ್ ಆಗ್ಬೇಕಾಗಿತ್ತು ಅಂಡ್ ಪರ್ಟಿಕ್ಯುಲರ್ಲಿ ಒನ್ ಲೈನ್ ಏನಿದೆ ಅದರ ಮೇಲೆ ವರ್ಕ್ ಮಾಡಿ ಮತ್ತಷ್ಟು ಬೆಟರ್ ಆಗೇ ಬರಿಬೋದಾಗಿತ್ತು. ಎನಿವೇಸ್, ಪ್ರದೀಪ್ ಅವರ ಸಿನಿಮಾ ಅಂತ ಹೋಗೋದಾದ್ರೆ ಈ ಸಲ ಡಿಫರೆನ್ಸ್, ಡೆಡಿಕೇಶನ್ ಎರಡೂ ಕಾಣುತ್ತೆ. ಬಟ್ ಸ್ಟೋರಿಲಿ ದಮ್ ಇರಲ್ಲ ಅಷ್ಟೇ. ಹಾಗೆ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.